ನನ್ನ ಆತ್ಮೀಯ ಮಿತ್ರರು ಗೂಢಾಧ್ಯಕ್ಷರು ಸನ್ಮಾನ್ಯ ಶ್ರೀ ದಿನೇಶ್ ಕೆ ಶೆಟ್ಟಿ ಅವರು. ಪಾಪ ಅವ್ರ ಮಂಥನನೇ ಹಾಗೆ ಅಧಿಕಾರ ಶ್ರೀಮಂತರ ಮನೆಯಲ್ಲಿ ಸೇವೆ ಮಾಡ್ಕೊಂತ ಅವರಿಂದ ಲಾಭ ಪಡ್ಕೊಂತ ಬಂದಿರೋರು. ಅವ್ರ ಬಗ್ಗೆ ನನಗೇನು ಬೇಜಾರಿಲ್ಲ. ಅವ್ರ ಅಪ್ಪ ಅವ್ರ ಮಂತಂದವ್ರು ಮಾಡಿದ್ದನ್ನು ಅವನು ಈಗ ಹಣ ಅಧಿಕಾರ ಇರ್ತಕ್ಕಂಥ ಶಾಮನೂರು ಮನೆಯಲ್ಲಿ ಪಾಪ ಸೇವೆ ಮಾಡ್ತಿದ್ದಾನೆ. ಅವನು ಮಾಡಿರ್ತಕ್ಕಂಥ ಸೇವೆಗೆ ಅವರು ಡೋಡ ಅಧ್ಯಕ್ಷಗಿರಿ ಕೊಟ್ಟಿದ್ದಾರೆ. ಆ ದಿನೇಶ್ ಶೆಟ್ಟಿಯವರು ಶಾಮನೂರು ಮನೆತನದ ಎಲ್ಲರ ಸೇವೆ ಮಾಡಿ ಬೇಕಾದ್ರೆ ಮತ್ತೆ ಅವನು MLA ಆಗಲಿ ನನ್ನ ಆತ್ಮೀಯ ಮಿತ್ರ. ಅವರು ಯಾವ ಕ್ಷೇತ್ರದವರಾಗಲಿ ಸ್ವಾಮಿ. ಈಗ ಅವನೊಂದು ಮಾತು ಹೇಳಿದ್ದಾನೆ, ಹುಚ್ಚನಾಗಿ ಕಡ್ದವ್ರ ಥರ ಮಾಡ್ತಾ ಇದ್ದಾರೆ ಹರೀಶ್ ಅವರು. ನಿಜವಾಗೂ ಹುಚ್ಚನಾಗಿ ಕಡ್ದವ್ರ ಥರನೇ ನಾನು ಮಾಡ್ತಾ ಇರೋದು. ಆ ಹುಚ್ಚನಾಯಿ ಯಾರು ಅನ್ನೋದೇ ಇಂಪಾರ್ಟೆಂಟ್. ನನಗೆ ಹುಚ್ಚನಾಯಿ ಕಡ್ದಿದೆ. ಆ ಹುಚ್ಚನಾಯಿ ಯಾರು? ರಾಜ್ಯದಲ್ಲಿ ಲೂಟಿ ಮಾಡ್ತಾ ಇರ್ತಕ್ಕಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ, ರೈತರ ಆಸ್ತಿ ಕಬಳಿಸ್ತಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರ ಹುಚ್ಚನಾಯಿ ಅದನ್ನು ದಿನೇಶ್ ಶೆಟ್ಟಿನೇ ಹೇಳಬೇಕು. ಇವತ್ತು ಆ ಹುಚ್ಚನಾಯಿನ ಸರಿ ಮಾಡ್ಬೇಕಲ್ಲ. ಕಡಿಸ್ಕೊಂಡಿರೋರು ನಾವು. ಹೌದು, ಹುಚ್ಚನಾಯಿ ಹುಚ್ಚುಚ್ಚಂಗಾಡ್ತಾವ. ಹಂಗಾಗಿ ಆ ಹುಚ್ಚನಾಯಿನ ಸರಿ ಮಾಡ್ಬೇಕಲ್ಲ ಯಾರಾದರೂ ಒಬ್ರು. ಆ ಹುಚ್ಚನಾಯಿ ಸರಿ ಮಾಡೋಕ್ಕೆ ನಾನು ಹುಚ್ಚನಾಯಿ ಕಡಿಸ್ಕೊಂಡಿದ್ದೀನಿ. ಆ ಹುಚ್ಚನಾಯಿಯನ್ನು ಅಷ್ಟು ಸುಲಭವಾಗಿ ಬಿಡಲ್ಲ. ಆ ಹುಚ್ಚನಾಯಿಯ ಹುಚ್ಚು ಹೋಗಬೇಕು. ಆ ಹುಚ್ಚನಾಯಿಯ ಹುಚ್ಚು ಹೋಗೋ ರೀತಿಯಲ್ಲಿ ಅವ್ರ ಭ್ರಷ್ಟಾಚಾರವನ್ನು ಬಯಲಿಗೆಳಿತೀವಿ.